ಚಿಕ್ಕಲಿ ಸೋಮಣ್ಣ ಬೇವಿನ ಮರದ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕನ್ನಡ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಸೋಮಣ್ಣ ಅವರು ರಾಜ್ಯಪಾಲರು ಮಸೂದೆಗೆ ಅಂಕಿತ ಹಾಕಲ್ಲ ಅನ್ನೋ ವಿಶ್ವಾಸವಿದೆ. ಚುನಾವಣೆ ಮುಂದೆ ಇಟ್ಕೊಂಡು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಹೇರಿದ್ರೆ ಹೋರಾಟ ಖಂಡಿತವಾಗ್ಲೂ ಮಾಡ್ತಾರೆ. ಕೇರಳ ಸರ್ಕಾರದ ವಿರುದ್ಧ ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೇರಳ ರಾಜ್ಯದ ಕಾಸರಗೋಡಿನಲ್ಲಿರ್ತಕ್ಕಂಥ ಕನ್ನಡಿಗರು ಸುಮಾರು 75ರಿಂದ 80% ಕನ್ನಡಿಗರದಾರ. ಅವರು ಮಾನಸಿಕವಾಗಿ ಕರ್ನಾಟಕದ ಜೊತೆಗಿದ್ದಾರೆ. ಯಾಕಂದರೆ ಕರ್ನಾಟಕದಲ್ಲಿ ಇದ್ದವರು ಅವರು. ಅದರ ಜೊತೆಗೆ ಭೌಗೋಳಿಕವಾಗಿ ಅವರು ಕಾಸರಗೋಡಿನಲ್ಲಿದ್ದಾರೆ. ಅಲ್ಲಿಯ ಕಾಸರಗೋಡಿನ ನೆಲ ಜಲಕ್ಕೆ ಅವರು ಹೊಂದಿಕೊಂಡು ಅಲ್ಲಿಯ ಪ್ರೀತಿಯನ್ನು ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದರೆ, ನಾನು ಸುಮಾರು 28ರಿಂದ 30 ಬಾರಿ ಕಾಸರಗೋಡಿಗೆ ಹೋಗಿ ಬಂದಿದ್ದೇನೆ. ಅಲ್ಲಿ ಕನ್ನಡದ ಬಗ್ಗೆ ಅಭಿಮಾನ ಇದೆ. ಕನ್ನಡಿಗರು ಎಲ್ಲರೂ ಸಂಪೂರ್ಣವಾಗಿ ಕನ್ನಡದ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಕಳಿಸ್ತಾ ಇದ್ದಾರೆ. ಅಲ್ಲಿ ಎಲ್ಲೋ ಒಂದು ಕಡೆ ಕನ್ನಡದ ಭಾವನೆಗಳಿಗೆ ಕೇರಳದ ಸರ್ಕಾರ ಏನು ಈ ಕಡ್ಡಾಯವಾಗಿ ಮಲಯಾಳಿಯನ್ನು ಮಾಡಬೇಕು ಅನ್ನೋಂಥ ಬಿಲ್ಲನ್ನು ಪಾಸ್ ಮಾಡಿಕೊಂಡಿದೆ, ಅದು ಸಂಪೂರ್ಣವಾಗಿ ಈ ಕಾಸರಗೋಡಿನ ಕನ್ನಡಿಗರ ಮೇಲೆ ನೋವನ್ನುಂಟು ಮಾಡಿದೆ ಮತ್ತು ಅದನ್ನು ವಿರೋಧ ಮಾಡುವಂತಹ ಮನಸ್ಥಿತಿಯೊಳಗೆ ಅವರು ಬಂದು ಒದಗಿದ್ದಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ಇದರ ಪೂರ್ವಭಾವಿಯಾಗಿ ಅಲ್ಲಿಯ ಕಾಸರಗೋಡಿನ ಕನ್ನಡ ಪರ ಸಂಘಟನೆಗಳು, ಸಾಹಿತಿಗಳು, ಪ್ರತಿಷ್ಠಿತ ವ್ಯಕ್ತಿಗಳು ಚಿಕ್ಕಲಿ ಸೋಮಣ್ಣ ಬೇವಿನ ಮರದ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕನ್ನಡ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಸೋಮಣ್ಣ ಅವರು ರಾಜ್ಯಪಾಲರು ಮಸೂದೆಗೆ ಅಂಕಿತ ಹಾಕಲ್ಲ ಅನ್ನೋ ವಿಶ್ವಾಸವಿದೆ. ಚುನಾವಣೆ ಮುಂದೆ ಇಟ್ಕೊಂಡು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಹೇರಿದ್ರೆ ಹೋರಾಟ ಖಂಡಿತವಾಗ್ಲೂ ಮಾಡ್ತಾರೆ. ಕೇರಳ ಸರ್ಕಾರದ ವಿರುದ್ಧ ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೇರಳ ರಾಜ್ಯದ ಕಾಸರಗೋಡಿನಲ್ಲಿರ್ತಕ್ಕಂಥ ಕನ್ನಡಿಗರು ಸುಮಾರು 75ರಿಂದ 80% ಕನ್ನಡಿಗರದಾರ. ಅವರು ಮಾನಸಿಕವಾಗಿ ಕರ್ನಾಟಕದ ಜೊತೆಗಿದ್ದಾರೆ. ಯಾಕಂದರೆ ಕರ್ನಾಟಕದಲ್ಲಿ ಇದ್ದವರು ಅವರು. ಅದರ ಜೊತೆಗೆ ಭೌಗೋಳಿಕವಾಗಿ ಅವರು ಕಾಸರಗೋಡಿನಲ್ಲಿದ್ದಾರೆ. ಅಲ್ಲಿಯ ಕಾಸರಗೋಡಿನ ನೆಲ ಜಲಕ್ಕೆ ಅವರು ಹೊಂದಿಕೊಂಡು ಅಲ್ಲಿಯ ಪ್ರೀತಿಯನ್ನು ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದರೆ, ನಾನು ಸುಮಾರು 28ರಿಂದ 30 ಬಾರಿ ಕಾಸರಗೋಡಿಗೆ ಹೋಗಿ ಬಂದಿದ್ದೇನೆ. ಅಲ್ಲಿ ಕನ್ನಡದ ಬಗ್ಗೆ ಅಭಿಮಾನ ಇದೆ. ಕನ್ನಡಿಗರು ಎಲ್ಲರೂ ಸಂಪೂರ್ಣವಾಗಿ ಕನ್ನಡದ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಕಳಿಸ್ತಾ ಇದ್ದಾರೆ. ಅಲ್ಲಿ ಎಲ್ಲೋ ಒಂದು ಕಡೆ ಕನ್ನಡದ ಭಾವನೆಗಳಿಗೆ ಕೇರಳದ ಸರ್ಕಾರ ಏನು ಈ ಕಡ್ಡಾಯವಾಗಿ ಮಲಯಾಳಿಯನ್ನು ಮಾಡಬೇಕು ಅನ್ನೋಂಥ ಬಿಲ್ಲನ್ನು ಪಾಸ್ ಮಾಡಿಕೊಂಡಿದೆ, ಅದು ಸಂಪೂರ್ಣವಾಗಿ ಈ ಕಾಸರಗೋಡಿನ ಕನ್ನಡಿಗರ ಮೇಲೆ ನೋವನ್ನುಂಟು ಮಾಡಿದೆ ಮತ್ತು ಅದನ್ನು ವಿರೋಧ ಮಾಡುವಂತಹ ಮನಸ್ಥಿತಿಯೊಳಗೆ ಅವರು ಬಂದು ಒದಗಿದ್ದಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ಇದರ ಪೂರ್ವಭಾವಿಯಾಗಿ ಅಲ್ಲಿಯ ಕಾಸರಗೋಡಿನ ಕನ್ನಡ ಪರ ಸಂಘಟನೆಗಳು, ಸಾಹಿತಿಗಳು, ಪ್ರತಿಷ್ಠಿತ ವ್ಯಕ್ತಿಗಳು ಚಿಕ್ಕಲಿ ಸೋಮಣ್ಣ ಬೇವಿನ ಮರದ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕನ್ನಡ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಸೋಮಣ್ಣ ಅವರು ರಾಜ್ಯಪಾಲರು ಮಸೂದೆಗೆ ಅಂಕಿತ ಹಾಕಲ್ಲ ಅನ್ನೋ ವಿಶ್ವಾಸವಿದೆ. ಚುನಾವಣೆ ಮುಂದೆ ಇಟ್ಕೊಂಡು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಹೇರಿದ್ರೆ ಹೋರಾಟ ಖಂಡಿತವಾಗ್ಲೂ ಮಾಡ್ತಾರೆ. ಕೇರಳ ಸರ್ಕಾರದ ವಿರುದ್ಧ ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೇರಳ ರಾಜ್ಯದ ಕಾಸರಗೋಡಿನಲ್ಲಿರ್ತಕ್ಕಂಥ ಕನ್ನಡಿಗರು ಸುಮಾರು 75ರಿಂದ 80% ಕನ್ನಡಿಗರದಾರ. ಅವರು ಮಾನಸಿಕವಾಗಿ ಕರ್ನಾಟಕದ ಜೊತೆಗಿದ್ದಾರೆ. ಯಾಕಂದರೆ ಕರ್ನಾಟಕದಲ್ಲಿ ಇದ್ದವರು ಅವರು. ಅದರ ಜೊತೆಗೆ ಭೌಗೋಳಿಕವಾಗಿ ಅವರು ಕಾಸರಗೋಡಿನಲ್ಲಿದ್ದಾರೆ. ಅಲ್ಲಿಯ ಕಾಸರಗೋಡಿನ ನೆಲ ಜಲಕ್ಕೆ ಅವರು ಹೊಂದಿಕೊಂಡು ಅಲ್ಲಿಯ ಪ್ರೀತಿಯನ್ನು ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದರೆ, ನಾನು ಸುಮಾರು 28ರಿಂದ 30 ಬಾರಿ ಕಾಸರಗೋಡಿಗೆ ಹೋಗಿ ಬಂದಿದ್ದೇನೆ. ಅಲ್ಲಿ ಕನ್ನಡದ ಬಗ್ಗೆ ಅಭಿಮಾನ ಇದೆ. ಕನ್ನಡಿಗರು ಎಲ್ಲರೂ ಸಂಪೂರ್ಣವಾಗಿ ಕನ್ನಡದ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಕಳಿಸ್ತಾ ಇದ್ದಾರೆ. ಅಲ್ಲಿ ಎಲ್ಲೋ ಒಂದು ಕಡೆ ಕನ್ನಡದ ಭಾವನೆಗಳಿಗೆ ಕೇರಳದ ಸರ್ಕಾರ
ಏನು ಈ ಕಡ್ಡಾಯವಾಗಿ ಮಲಯಾಳಿಯನ್ನು ಮಾಡಬೇಕು ಅನ್ನೋಂಥ ಬಿಲ್ಲನ್ನು ಪಾಸ್ ಮಾಡಿಕೊಂಡಿದೆ, ಅದು ಸಂಪೂರ್ಣವಾಗಿ ಈ ಕಾಸರಗೋಡಿನ ಕನ್ನಡಿಗರ ಮೇಲೆ ನೋವನ್ನುಂಟು ಮಾಡಿದೆ ಮತ್ತು ಅದನ್ನು ವಿರೋಧ ಮಾಡುವಂತಹ ಮನಸ್ಥಿತಿಯೊಳಗೆ ಅವರು ಬಂದು ಒದಗಿದ್ದಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ಇದರ ಪೂರ್ವಭಾವಿಯಾಗಿ ಅಲ್ಲಿಯ ಕಾಸರಗೋಡಿನ ಕನ್ನಡ ಪರ ಸಂಘಟನೆಗಳು, ಸಾಹಿತಿಗಳು, ಪ್ರತಿಷ್ಠಿತ ವ್ಯಕ್ತಿಗಳು ಚಿಕ್ಕಲಿ ಸೋಮಣ್ಣ ಬೇವಿನ ಮರದ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕನ್ನಡ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಸೋಮಣ್ಣ ಅವರು ರಾಜ್ಯಪಾಲರು ಮಸೂದೆಗೆ ಅಂಕಿತ ಹಾಕಲ್ಲ ಅನ್ನೋ ವಿಶ್ವಾಸವಿದೆ, ಚುನಾವಣೆ ಮುಂದೆ ಇಟ್ಕೊಂಡು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಹೇರಿದ್ರೆ ಹೋರಾಟ ಖಂಡಿತವಾಗ್ಲೂ ಮಾಡ್ತಾರೆ. ಕೇರಳ ಸರ್ಕಾರದ ವಿರುದ್ಧ ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೇರಳ ರಾಜ್ಯದ ಕಾಸರಗೋಡಿನಲ್ಲಿರ್ತಕ್ಕಂಥ ಕನ್ನಡಿಗರು ಸುಮಾರು 75ರಿಂದ 80% ಕನ್ನಡಿಗರದಾರೆ. ಅವರು ಮಾನಸಿಕವಾಗಿ ಕರ್ನಾಟಕದ ಜೊತೆಗಿದ್ದಾರೆ. ಯಾಕಂದರೆ ಕರ್ನಾಟಕದಲ್ಲಿ ಇದ್ದವರು ಅವರು, ಅದರ ಜೊತೆಗೆ ಭೌಗೋಳಿಕವಾಗಿ ಅವರು ಕಾಸರಗೋಡಿನಲ್ಲಿದ್ದಾರೆ. ಅಲ್ಲಿಯ ಕಾಸರಗೋಡಿನ ನೆಲ ಜಲಕ್ಕೆ ಅವರು ಹೊಂದಿಕೊಂಡು ಅಲ್ಲಿಯ ಪ್ರೀತಿಯನ್ನು ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದರೆ, ನಾನು ಸುಮಾರು 28ರಿಂದ 30 ಬಾರಿ ಕಾಸರಗೋಡಿಗೆ ಹೋಗಿ ಬಂದಿದ್ದೇನೆ. ಅಲ್ಲಿ ಕನ್ನಡದ ಬಗ್ಗೆ ಅಭಿಮಾನ ಇದೆ. ಕನ್ನಡಿಗರು ಎಲ್ಲರೂ ಸಂಪೂರ್ಣವಾಗಿ ಕನ್ನಡದ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಕಳಿಸ್ತಾ ಇದ್ದಾರೆ. ಅಲ್ಲಿ ಎಲ್ಲೋ ಒಂದು ಕಡೆ ಕನ್ನಡದ ಭಾವನೆಗಳಿಗೆ ಕೇರಳದ ಸರ್ಕಾರ ಏನು ಈ ಕಡ್ಡಾಯವಾಗಿ ಮಲಯಾಳಿಯನ್ನು ಮಾಡಬೇಕು ಅನ್ನೋಂಥ ಬಿಲ್ಲನ್ನು ಪಾಸ್ ಮಾಡಿಕೊಂಡಿದೆ, ಅದು ಸಂಪೂರ್ಣವಾಗಿ ಈ ಕಾಸರಗೋಡಿನ ಕನ್ನಡಿಗರ ಮೇಲೆ ನೋವನ್ನುಂಟು ಮಾಡಿದೆ ಮತ್ತು ಅದನ್ನು ವಿರೋಧ ಮಾಡುವಂತಹ ಮನಸ್ಥಿತಿಯೊಳಗೆ ಅವರು ಬಂದು ಒದಗಿದ್ದಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ಇದರ ಪೂರ್ವಭಾವಿಯಾಗಿ ಅಲ್ಲಿಯ ಕಾಸರಗೋಡಿನ ಕನ್ನಡ ಪರ ಸಂಘಟನೆಗಳು, ಸಾಹಿತಿಗಳು, ಪ್ರತಿಷ್ಠಿತ ವ್ಯಕ್ತಿಗಳು ಚಿಕ್ಕಲಿ ಸೋಮಣ್ಣ ಬೇವಿನ ಮರದ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕನ್ನಡ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಸೋಮಣ್ಣ ಅವರು ರಾಜ್ಯಪಾಲರು ಮಸೂದೆಗೆ ಅಂಕಿತ ಹಾಕಲ್ಲ ಅನ್ನೋ ವಿಶ್ವಾಸವಿದೆ, ಚುನಾವಣೆ ಮುಂದೆ ಇಟ್ಕೊಂಡು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಹೇರಿದ್ರೆ ಹೋರಾಟ ಖಂಡಿತವಾಗ್ಲೂ ಮಾಡ್ತಾರೆ. ಕೇರಳ ಸರ್ಕಾರದ ವಿರುದ್ಧ ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೇರಳ ರಾಜ್ಯದ ಕಾಸರಗೋಡಿನಲ್ಲಿರ್ತಕ್ಕಂಥ ಕನ್ನಡಿಗರು ಸುಮಾರು 75ರಿಂದ 80% ಕನ್ನಡಿಗರದಾರೆ. ಅವರು ಮಾನಸಿಕವಾಗಿ ಕರ್ನಾಟಕದ ಜೊತೆಗಿದ್ದಾರೆ. ಯಾಕಂದರೆ ಕರ್ನಾಟಕದಲ್ಲಿ ಇದ್ದವರು ಅವರು, ಅದರ ಜೊತೆಗೆ ಭೌಗೋಳಿಕವಾಗಿ ಅವರು ಕಾಸರಗೋಡಿನಲ್ಲಿದ್ದಾರೆ. ಅಲ್ಲಿಯ